ಯಾವುದಾದ್ರೂ ಒಂದು ಹಾಲಿವುಡ್ ಸಿನಿಮಾ ನೋಡಿಬಿಟ್ರೆ ಇಂಥ ಸಿನಿಮಾ ನಾನು ಯಾಕೆ ತೆಗಿಬಾರ್ದು ಅಂತ ಎಮ್ ಜಿ ರಾಮಚಂದ್ರನ್ ಹಾಕ್ಕೊಂಡು ಸಿಂಗಾಪುರಲ್ಲಿ ಶೂಟಿಂಗ್ ಮಾಡಿದರು ತಮಿಳ್ರು ಅಂದ ತಕ್ಷಣವೇ ಇವ್ರಿಗೆ ಶುರು ಆಯಿತು ಕನ್ನಡದ ಮೂವಿನ ಹಾಗಾದರೆ ಸಿಂಗಾಪುರಲ್ಲಿ ಯಾಕೆ ತೆಗಿಬಾರ್ದು. ಹಾಗಾಗಿ ಶುರುವಾಗಿದ್ದು ಸಿಂಗಾಪುರಲ್ಲಿ ರಾಜ ಕುಳ್ಳ. ಏನು ಸಾಮಾನ್ಯ ಸಂಗತಿ ಆಗಿತ್ತಾ ಕನ್ನಡ ಚಿತ್ರರಂಗದಲ್ಲಿ ಈ ರೀತಿ ಸಿಂಗಾಪುರಕ್ಕೆ ಹೋಗಿ ಸಿನಿಮಾ ತೆಗೆಯೋದು? ಅಂಥ ಸಂದರ್ಭದಲ್ಲಿ ಇವರಿಗೆ ನೆರವಾಗಿ ನಿಲ್ಲುವಂಥವ್ರು ಯಾರು ಗೊತ್ತಾ? ಇದೇ ರವಿಚಂದ್ರನ್ ಅವರ ತಂದೆ ವೀರಸ್ವಾಮಿಗಳು. ಇವರ ಕನಸು ಕನವರಿಕೆ ನೋಡಿ ಎಸ್ ನಾನು ನಿನ್ನ ಜೊತೆಗಿದ್ದೀನಿ ಮಾಡಯ್ಯ ಅಂತಂತಾರೆ. ನೋಡಿ ಹೆಂಗಿತ್ತು ಅಂತ. ಇಡೀ ಚಿತ್ರರಂಗ ಒಂದು ಕುಟುಂಬ ಆದಾಗ ಮಾತ್ರ ಈ ರೀತಿ ಒಂದು ಸಪೋರ್ಟ್ ಸಿಗುತ್ತೆ. ಬನ್ನಿ ರಮೇಶ್ ಅರವಿಂದ್ ಮಾತಾಡ್ತಾ ಇದ್ದಾರೆ ನೋಡೋಣ. ರಮೇಶ್ ಅರವಿಂದ್ ಇವ್ರ ಜೊತೆಗೆ ಹಿಂದೆ ಕಾರ್ಯಕ್ರಮ ಮಾಡಿರುವಂಥವ್ರು, ಜೊತೆಗೆ ಇವರ ಸ್ನೇಹಿತರ ಜೊತೆಗೆಲ್ಲ ಮಾತಾಡಿರುವಂಥದ್ದು, ಇವ್ರ ಬಗ್ಗೆ ಭಾಳಷ್ಟು ಅಧ್ಯಯನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮತ್ತೊಬ್ಬರು ಅಧ್ಯಯನ ಮಾಡಿದಂಥವ್ರನ್ನ ನಾವು ನೆನಪಿಸ್ಕೊಳ್ಳೇಬೇಕು. ಅದು ನಿರ್ದೇಶಕಿ ಸುಮನಾ ಕಿತ್ತೂರ್. ಸುಮನಾ ಕಿತ್ತೂರ್ ಇವ್ರ ಬಗ್ಗೆ ಬಹಳಷ್ಟು ಅಧ್ಯಯನ ಮಾಡಿದ್ದಾರೆ, ಇವರು ಬಹಳಷ್ಟು ಇಂಟರ್ವ್ಯೂ ಮಾಡಿದ್ದಾರೆ, ಇವ್ರ ಬಗ್ಗೆ ಸೀರೀಸ್ ಬರೆದಿದ್ದಾರೆ. ಪುಸ್ತಕ ಆಗಿ ಹೊರಗಡೆ ಬರಬೇಕಷ್ಟೇ. ಜಗದೀಶ್ ಚಿಯಾ ಬೆಳೆದು ಕ್ವಿಂಟಾಲ್ಗೆ 30,000 ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಸುಮನಾ ಕಿತ್ತೂರ್ ಅವ್ರನ್ನ ಸುದೀರ್ಘವಾಗಿ ಇಂಟರ್ವ್ಯೂ ಮಾಡಿದ್ದಾರೆ, ಮಾತಾಡಿದ್ದಾರೆ, ಹಲವಾರು ಸಂಗತಿಗಳನ್ನು ಕೇಳಿದ್ದಾರೆ. ಅವ್ರು ಹೇಳ್ತಾರೆ ನಾನು ಚಿತ್ರರಂಗದಲ್ಲಿ ನಿರ್ದೇಶಕಿ ಆದೆ ಅಂತಂತಂದರೆ, ನಾನು ಒಂಚೂರು ಅಷ್ಟಿಷ್ಟು ಸಾಧನೆ ಮಾಡಿದೆ ಅಂತಂತಂದರೆ ದ್ವಾರಕೀಶ್ ಅದಕ್ಕೆ ಕಾರಣ ಅನ್ನುವಂಥ ಮಾತನ್ನು ಹೇಳ್ತಾರೆ. ದ್ವಾರಕೀಶ್ ಅವ್ರ ಜೊತೆಗೆ ಮಾತಾಡಿದಂಥ ರೀತಿ ಇದೆಲ್ಲ ಭಾಳ ಅದ್ಭುತ. ನಾನು ಸುಮನಾ ಕಿತ್ತೂರ್ ಅವ್ರನ್ನು ಕೂಡ ಸಂಪರ್ಕ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅವ್ರ ಜೊತೆಗೂ ಕೂಡ ಬಹಳಷ್ಟು ಸಂಗತಿಗಳನ್ನು ಮಾತಾಡಬೇಕು. ನಾನು ಹೇಳ್ತಾ ಇದ್ದೆ ನೋಡಿ, ಯಾವ್ದಾರು ಸಿನಿಮಾ ನೋಡೋಕೆ ಹೋಗೋದು, ಸಿನಿಮಾ ನೋಡೋಕೆ ಹೋದ ತಕ್ಷಣ ಅಲ್ಲಿದ್ದನ್ನು ತಲೆಯಲ್ಲಿ ಇಟ್ಕೊಂಡ್ಬಿಡೋದು, ಅದನ್ನು ಮಾಡಬೇಕು, ಮಾಡಲೇಬೇಕು, ಮಾಡೋ ತನಕ ಬಿಟ್ಟರೆ ತಾನೇ ಅವರು ಬಿಡೋವಂಥ ಆಸಾಮಿನ ಕುಳ್ಳ. ಮಾಡಲೇಬೇಕು. ನೋಡಿ, ಒಂದು ಈ ಮೆಟ್ರೋ ಗೋಲ್ಡ್ ವಿನ್ ಮೇಯರ್ ಅಂತ ಒಂದು ಸಂಸ್ಥೆ ಇದೆ, ಅದು ನೀವು ನೋಡಿರಬೇಕು, MGM ಮೂವೀಸ್ ಅಂತ. ಅದೇನಪ್ಪ ಅಂದರೆ ಆರಂಭದಲ್ಲಿ ಚಿತ್ರ ಶುರುವಾಗೋದಕ್ಕಿಂತ ಮೊದಲು, ಸಿನಿಮಾ ಶುರುವಾಗೋದಕ್ಕಿಂತ ಮೊದಲು ಸಿಂಹದ ಆಕೃತಿ ಬರುತ್ತೆ. ಸಿಂಹ ಬಂದು ಗರ್ಜನೆ ಮಾಡುತ್ತೆ. ಸಿಂಹ ಬಂದು ಗರ್ಜನೆ ಮಾಡಿ ಆಮೇಲೆ MGM ಮೂವೀಸ್ ಅಂತ ಬರೋದು. ಇದನ್ನು ದ್ವಾರಕೀಶ್ ನೋಡಿದರು, ಅರೆ ಇದನ್ನು ನಾವ್ಯಾಕೆ ಮಾಡಬಾರ್ದು ಅಂತ. ಅಲ್ಲಿಂದ ಅವ್ರನ್ನೇ ತಾನು ಹಾಸ್ಯ ಕಲಾವಿದ, ಅದೇ ರೀತಿ ಮಾಡಬೇಕು ಅಂತ ಮೊದಲು ಭಾರತದ ನಕ್ಷೆ, ಅದಾದಮೇಲೆ ಕರ್ನಾಟಕದ ನಕ್ಷೆ, ಕರ್ನಾಟಕದ ನಕ್ಷೆನಲ್ಲಿ ಕಾಣಿಸ್ಕೊಳ್ಳುವಂಥ ಕುಳ್ಳ ದ್ವಾರಕೀಶ್. ಈ ಕಡೆ ಹಿಂಗೆ ನೋಡಿ ನಗೋದು, ಸಿಂಹ ಥರ ಗರ್ಜನೆ ಮಾಡೋದು, ಈ ಥರ ಸಿಂಹ ಥರ ಗರ್ಜನೆ ಮಾಡೋದು, ಈ ಥರ ನೋಡಿ ನಗೋದು, ಒಂಥರ ಪಕ್ಕಂತ ನಗೋದು, ದ್ವಾರಕೀಶ್ ಚಿತ್ರ ಅಂತ ಲೋಗೋ ಶುರುವಾಗೋದು ಹಂಗೆ. ಬನ್ನಿ ರಮೇಶ್ ಅರವಿಂದ್ ಮಾತಾಡ್ತಾ ಇದ್ದಾರೆ ನೋಡೋಣ. ಆತ್ಮವಿಶ್ವಾಸ ಎಲ್ಲ ಮೀಟ್ ಮಾಡೋದು ಸರಿ. ನಾನು ಬಹುತೇಕ ಅವ್ರು ಮೀಟ್ ಮಾಡ್ತಿದ್ದೆಲ್ಲ 5 ಸ್ಟಾರ್ ಹೋಟೆಲ್ ಲಾಬಿಗಳಲ್ಲೇ ನಾನು ಅವ್ರನ್ನ ಮೀಟ್ ಮಾಡ್ತಿದ್ದು. ಆ ಇಡೀ ಜಾಗ ನಮ್ಮದು, ಇದು ನನ್ನ ಸಾಮ್ರಾಜ್ಯ, ನಾನು ರಾಜ ಅನ್ನೋ ಥರ ಆ ಒಂದು ಕಾನ್ಫಿಡೆನ್ಸ್ ನನಗೆ ದ್ವಾರಕೀಶಲ್ಲಿ ಬಹಳ ಇಷ್ಟ. ಆ್ಯಂಡ್ ಅವ್ರಿಗೆ ಏನೇ ವೈಯಕ್ತಿಕ ಸಮಸ್ಯೆಗಳು ಏನೇ ಇದ್ರು ಕೂಡ ಬಹಳ ಹ್ಯಾಪಿಯಾಗಿರೋರು, ಭಾಳ ಜಾಲಿಯಾಗಿರೋರು, ಯಾವಾಗಲೂ ತಮಾಷೆ ಮಾಡ್ತಾ ಇರೋರು. ಅವಳ ಸೋಲುಗಳ ಬಗ್ಗೆ, ಆಫ್ರಿಕಾದಲ್ಲಿ ಶೀಲಾ ಬಗ್ಗೆ ಅವರೇ ಕಾಮಿಡಿ ಮಾಡ್ಕೊಳ್ತಾ ಇದ್ರು. ಇದೆಲ್ಲ ಭಾಳ ಇಂಟ್ರೆಸ್ಟಿಂಗ್. ಎಲ್ಲದಕ್ಕಿಂತ ಅವರು ಸೋಲುಗಳನ್ನು ಒಪ್ಕೊಳ್ದೆ ಮತ್ತೆ ಮತ್ತೆ ಪ್ರಯತ್ನ ಪಟ್ಟು ಗೆದ್ರಲ್ಲ ಸರ್, ಅದನ್ನು ಬಹಳ ಇಷ್ಟ ಸರ್. ಈಗ ಅವರ ಸಿನಿಮಾಗಳ ಶ್ರೀಮಂತಿಕೆ ಶೈಲಿನೇ ಬೇರೆ ಇರ್ತಕ್ಕಂಥದ್ದು ಸರ್. ನೀವು ಕಂಡಂಗೆ ಸರ್ ನಿಮ್ಮ ಸಿನಿಮಾ ಆಗುವಂತ ಸಂದರ್ಭದಲ್ಲಿ ಸರ್, ನನ್ನ ಸಿನಿಮಾ ಬಿಡಿ, ಒಬ್ಬ ಪ್ರೇಕ್ಷಕನಾಗಿ ನಾವೆಲ್ಲ ಸಿಂಗಾಪುರ್ ನೋಡಿದ್ದು ದ್ವಾರಕೀಶ್ ಅವ್ರ ಮೂಲಕ ಸರ್. ನಮಗೇನು ಗೊತ್ತು, ಫಾರಿನ್ ಇರಲ್ಲ, ನಾವು ಬರೀ ಬೆಂಗಳೂರು ಹುಡುಗರು. ಸಿಂಗಾಪುರ್ ಈ ಥರ ಇರುತ್ತೆ ಅಂದ್ಬಿಟ್ಟು ಅಲ್ಲಿ ಯಾವುದೋ ಚೈನೀಸ್ ಹುಡುಗಿ ಜೊತೆ ಡ್ಯಾನ್ಸ್ ಮಾಡೋದೇನೋ ಹಾಡು ಸರಿ ನೆನಪಿಲ್ಲ. ಆ ಥರ ಸಿಂಗಾಪುರಲ್ಲಿ ರಾಜ ಕುಳ್ಳ ಅಂತ ನಮ್ಗೆ ಸಿಂಗಾಪುರ್ ತೋರಿಸೋರು, ಆಮೇಲೆ ಆಫ್ರಿಕಾದಲ್ಲಿ ಶೀಲಾ ಅಂತ ನಮ್ಗೆ ಆಫ್ರಿಕಾ ತೋರಿಸೋರು. ಆ ಟೈಮಲ್ಲಿ ಕನ್ನಡ ಚಿತ್ರಗಳಲ್ಲಿ ಈ ಥರ ಸಾಹಸಗಳನ್ನ ಮಾಡಿದವರು ಅಂದರೆ ದ್ವಾರಕೀಶ್ ಅವರೇ. ಅವ್ರು ಆವಾಗಲೇ ಥಿಂಕಿಂಗ್ ತುಂಬ ದೊಡ್ಡದಿತ್ತು ರೀ ಅವ್ರದ್ದು. ಅದು ಕೊನೆಗೆ ಆಪ್ತಮಿತ್ರ ಮೂಲಕ ನಾವು ತೆರೆ ಮೇಲೆ ಸೇರಿದ್ದು ಖುಷಿ ಆಯ್ತು ಸರ್. ಈಗ ಆಪ್ತಮಿತ್ರದ ಸಂದರ್ಭ ಸರ್, ಸಾಕಷ್ಟು ಸಂದರ್ಭದಲ್ಲಿ ಮಾತಾಡಿದ್ದೀವಿ. ಈ ಕ್ಷಣಕ್ಕೆ ಅವತ್ತಿನ ಘಟನಾವಳಿಗಳು ನೆನಪಾಗೋದಾದ್ರೆ ಇದು ಬಹಳ ಅಂದರೆ 2 ದೊಡ್ಡ ಫೋರ್ಸು, ವಿಷ್ಣು ಸಾರು, ದ್ವಾರಕೀಶ್ ಅವರು 2 ದೊಡ್ಡ ಫೋರ್ಸು. ಇಬ್ಬರು ಜೊತೆ ಸೇರಿ ನಮ್ಗೆ ಎಂಥ ಅದ್ಭುತವಾದ ಚಿತ್ರಗಳನ್ನ ಕೊಟ್ಟಿದ್ರು. ಆ್ಯಂಡ್ ನಮ್ಗೆ ಭಾಳ ಇಷ್ಟ ಆದಂಥ ಜೋಡಿ ಅದು. ಯಾವುದೋ ಕಾರಣಕ್ಕೆ ಅವರಿಬ್ಬರ ಮಧ್ಯೆ ಒಂದು ಸಣ್ಣದೊಂದು ಬಿರುಕಾಗುತ್ತೆ, ದೂರ ಆಗ್ತಾರೆ. ಇವರಿಬ್ಬರು ಯಾವಾಗ ಸೇರ್ತಾರೆ ಅಂತ ಇಡೀ ಚಿತ್ರರಂಗ ಕಾಯ್ತಾ ಇದೆ. ನಾನು ಒಬ್ಬ ಪ್ರೇಕ್ಷಕ ಕಾಯ್ತಾ ಇದ್ದೀನಿ. ಅದು ಆಪ್ತಮಿತ್ರ ಮೂಲಕ ಆಗುತ್ತೆ, ಅದು ನನಗೂ ಒಂದು ಪಾತ್ರ ಸಿಗುತ್ತೆ ಅನ್ನೋ ಆ ಬ್ಯೂಟಿ ಇದೆಯಲ್ಲ. ಅಂದರೆ ಅವರಿಬ್ಬರು ದೂರ ಆಗಿದ್ರು, ಮೆತ್ತಗೆ ಹತ್ತಿರ ಆಗ್ತಾ ಇದ್ದಾರೆ. ಅದು ನನ್ನ ಕಣ್ಮುಂದೆ ನೋಡ್ತಾ ಇದ್ದೀನಿ. ದೇ ಬಿಕಮಿಂಗ್ ಫ್ರೆಂಡ್ಸ್ ಅಗೈನ್. ಆ್ಯಂಡ್ ಜೊತೆಗೆ ಕಾಲವನ್ನು ತಡೆಯೋರು ಯಾರೂ ಇಲ್ಲ ಅಂತ ಜೊತೆ ಹಾಡಿಕೊಂಡು ಆ ಚಿತ್ರೀಕರಣ ಮಾಡಿದಾಗಲ್ಲ ನಾಸ್ಟಾಲಜಿಕ್ ನಮಗಲ್ಲ, ಹಳೆ ಮೆಮೊರಿಗಳನ್ನ ಮತ್ತೆ ಕೆದಕ್ತದು. ಅದು ಫ್ಯಾಂಟಾಸ್ಟಿಕ್ ಜೋಡಿ ಅದು.
ಅದು ಕೊನೆಗೆ ಆಪ್ತ ಮಿತ್ರರಾಗೆ ಮುಗೀತು. ಸರ್ ಅವರು ಕೊಟ್ಟಂತ ಕೊಡುಗೆ ಅಪಾರ. ಸೋಲು ಮತ್ತು ಗೆಲುವನ್ನ ಸ್ವೀಕರಿಸಿದಂತ ರೀತಿ, ನಿಮ್ಮ ಹತ್ರ ಯಾವ ತರ ಮಾತಾಡಿದ್ದು ಅವೆಲ್ಲ ಘಟನೆ ನೆನಪು? ಇದ್ರಲ್ಲಿ ಮಾತಾಡೋದಲ್ಲ, ಪರ್ಸನಲ್ ಮಾತಾಡೋದಲ್ಲ ಸರ್, ಕಣ್ಮುಂದೆನೇ ಪ್ರೂಫ್ ಇದೆಯಲ್ಲ. 18 ವರ್ಷಗಳು ಒಂದು ಹಿಟ್ ನೋಡಿಲ್ಲ ಅವರು, ಆದರೂ ಪ್ರಯತ್ನ ಬಿಡಲಿಲ್ಲ. ಮತ್ತೆ 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 ಟ್ರೈ ಮಾಡಿ ಆಪ್ತ ಮಿತ್ರ ಅಂತ ಸೂಪರ್ ಡೂಪರ್ ಹಿಟ್ ಕೊಡ್ತಾರೆ ಸರ್. ಆಪ್ತ ಮಿತ್ರ ಗೆದ್ದಾಗ ನಾವು ಇಡೀ ಕರ್ನಾಟಕ ವಿಜಯೋತ್ಸವ ಮಾಡಿದ್ದೀವಿ. ವಿಷ್ಣು ಸಾರು, ನಾನು, ಪ್ರೇಮ ಎಲ್ಲ ಜೊತೆಗೆ ಹೋಗಿದ್ದೆಲ್ಲ ನೆನಪಿದೆ ನನಗೆ. ಎಂಥ ಜನ ರಿಸೀವ್ ಮಾಡಿದ್ರು ಆ ಫಿಲ್ಮ್ನ ಅಂದರೆ, ಆ ಹೋಲ್ಡಿಂಗ್ ಅವನು ಹೇಳ್ತಿರೋದು. ಸೋಲ್ಗೆ ಎದುರ್ಕೊಂಡು 1 ಪಿಕ್ಚರ್ 2 ಪಿಕ್ಚರ್ಲ್ಲ ಓಡೋಗ್ತೀವಲ್ಲ, 18 ವರ್ಷಗಳು ಕಾದ್ರಲ್ಲ, ಅದು ದ್ವಾರಕೀಶ್. ಇದು ಸಂಗತಿ. ಈ ದ್ವಾರಕೀಶ್ ಮತ್ತು ವಿಷ್ಣುವರ್ಧನ್ ಅವ್ರ ಜಗಳ ಇದೆಯಲ್ಲ, ಅಬ್ಬಬ್ಬಬ್ಬ, ಅದು ಬಗೆಹರಿಲಾರ್ದಂಥ ಜಗಳ ಬಿಡಿ. ಅದು ಜಗಳ ಆಡೋದು ಒಂದಾಗೋದು. ಈ ಒಂದಷ್ಟು ದಿವಸ ಗ್ಯಾಪ್ ಕೊಟ್ಬಿಡೋದು, ಗ್ಯಾಪ್ ಕೊಟ್ಟು ಅದಾದಮೇಲೆ ಇವ್ರಿಗೆ ಕಾಯ್ತಿರೋದು, ಇವ್ರು ಅವ್ರಿಗೆ ಕಾಯ್ತಿರೋದು. ಈ ಆಪ್ತ ಮಿತ್ರದಲ್ಲಿ ಒಂದು ಸಂಗತಿ ಬರುತ್ತೆ, ಗೆಳೆಯ ನಾನು ನೀನು ಒಂದಾಗಿರ್ಬೇಕು ಕಣೋ ಅಂತ ಒಂದು ಮಾತು ಹೇಳ್ತಾರೆ ಅವರು. ಅದು ನಾನಲ್ಲ, ಕಾಲ ನಿರ್ಧಾರ ಮಾಡುತ್ತೆ ಅಂತ ವಿಷ್ಣುವರ್ಧನ್ ಹೇಳ್ತಾರೆ. ಹೇಳಿದಂಥ ವಿಷ್ಣುವರ್ಧನ್ ಕಾಲವಾಗಿ ಹೋಗ್ಬಿಟ್ರು. ಅದಾದಮೇಲೆ ಬಹಳಷ್ಟು ವರ್ಷಗಳ ನಂತರ ಈಗ ಕುಳ್ಳ ಹೋಗಿಯಾರ ಮೇಲ್ಗಡೆಗೆ ಮತ್ತೆ ಇಬ್ಬರು ಸ್ನೇಹಿತರ ಸಮಾಗಮ. ಅಲ್ಲೂ ಜಗಳ ಮಾಡ್ತಾರೆ ಇವ್ರು, ಗ್ಯಾರಂಟಿ. ಯಾಕಂದ್ರೆ ಹುಟ್ಟ ಜಗಳ ಗಂಟರು ಅಷ್ಟೇ ಪ್ರೀತಿ. ವಿ ಮನೋಹರ್ ಮಾತಾಡಿದ್ದಾರೆ, ಬನ್ನಿ ನೋಡೋಣ. ನನಗೆ ನಾನು ಫಸ್ಟ್ ಅವ್ರನ್ನ ಭೇಟಿ ಮಾಡಿದ್ದು ಅವಾಗ ಇನ್ನೂ ಬೆಂಗಳೂರಿಗೆ ಬಂದ ವಸ್ತು 1978ರಲ್ಲಿ. ಅವರು ತ್ಯಾಗರಾಜ ನಗರ ಅಲ್ಲಿ ಮುರಳಿ ನಿವಾಸ ಅಲ್ಲಿದ್ದರು. ಆವಾಗ ನನ್ನ ಸ್ನೇಹಿತರಿಗೊಬ್ಬರಿಗೆ ತುಂಬ ಸಿನಿಮಾ ಹುಚ್ಚಿತ್ತು. ನನಗೆ ಅವನು ದ್ವಾರಕೀಶ್ ಮನೆ ಕರ್ಕೊಂಡು ಹೋಗೋ, ಅಲ್ಲಿದ್ದಾರೆ ಮನೆ ಗೊತ್ತಂತ ಕರ್ಕೊಂಡು ಹೋದೆ ನಾನು. ನನಗೆ ಒಂಥರ ಮೊಂಡು ಧೈರ್ಯ ಅದು. ಹೋಗಿ ಸರ್ ಇವನಿಗೆ ಸಿನಿಮಾದಲ್ಲಿ ಅವಕಾಶ ಬೇಕಂತ, ಒಂದು ಅವಕಾಶ ಮಾಡಿಕೊಡಿ ಅಂತ. ಅವ್ರು ನನ್ನ ನೋಡಿ, ಅದು ಸರಿಯಪ್ಪ ನೀನು ಯಾರು ಅಂದರು. ಆವಾಗ ನಾನು ಈ ಥರ ವಿ ಮನೋಹರ್ ಅಂತ. ಏನಾಗಿದೆಯಾ? ಏನೂ ಇಲ್ಲ. ಸರಿ ಫೋಟೋ ಕೊಟ್ಟು ಹೋಗಿ ಅಂತ ಅಂದರು. ಮತ್ತೆ ಒಂದು ತಿಂಗಳಾದಮೇಲೆ ಮತ್ತೆ ಹೋದರೆ ಏನಪ್ಪ ಅವತ್ತು ಬಂದು ಹೋದವನು ಇನ್ಯಾರನ್ನು ಕರ್ಕೊಂಬಂದಿದ್ಯಾ ಅಂದರು. ಇಲ್ಲ ನಾನು ಒಬ್ಬನೇ ಬಂದಿದ್ದೀನಿ. ಆಯ್ತಪ್ಪ ಕಾಫಿ ಕುಡ್ದು ಹೋಗೋ ಅಂತೇಳಿ ಆ ಥರ ಪ್ರೀತಿಯಿಂದ. ಅಲ್ಲಿಂದ ನಂತರ ಗ್ಯಾಪ್ ಸ್ವಲ್ಪ. ಅದಾದಮೇಲೆ ಅಲ್ಲಲ್ಲಿ ಫಂಕ್ಷನ್ಗಳಲ್ಲಿ ಮೀಟ್ ಮಾಡ್ತಿದ್ದೆ. ಅದಾದಮೇಲೆ ಗುರು ಜಗದ್ಗುರು ಸಿನಿಮಾಕ್ಕೆ ಹಾಡು ಬರ್ಸೋಕ್ಕೆ ನಾನು ಕರೆಸಿದರು. ಅಷ್ಟೊತ್ತಿಗಾಗಲೇ ನಾನು ಹಾಡು ಬರೆಯೋದು ನನಗೆ ಗೊತ್ತಿತ್ತು ಅವರಿಗೆ. ಆಮೇಲೆ ಆಪ್ತ ಮಿತ್ರದಲ್ಲಿ ಮತ್ತೆ ಹತ್ರ ಆದರು. ಅದಾದ ಮೇಲೆ ಅವರು ಮನೆಗೆ ಬಾಪ ಅಂತ ಹೇಳ್ತಿದ್ರು. ನಾನು ನನ್ನ ಗೆಳೆಯ ಪತ್ರಕರ್ತ ಬಾಲಸುಬ್ರಹ್ಮಣ್ಯ ಅವ್ರ ಜೊತೆ ಹೋಗಿ ಆದಮೇಲೆ ಆವಾಗ ಪಂಕಜಮ್ಮ ಇನ್ನೂ ಇದ್ದರು. ಮನೆಗೆ ಇಲ್ಲಿ HSR ಲೇಔಟಲ್ಲಿದ್ದರು. ಹಾಗೆ ಮನೆಗೆ ಹೋಗಿ ಅಲ್ಲಿ ತುಂಬ ಪ್ರೀತಿಯಿಂದ ಮಾತಾಡಿಸಿ ಮತ್ತೆ ಬರ್ತಾ ಇರಪ್ಪ ಮನೆಗೆ, ನಾವೆಲ್ಲ ಈಗ ವಯಸ್ಸಾಗಿದೆ, ಯಾರು ಬರಲ್ಲ ಈಗ ಅಂತ ಹೇಳಿದವರು. ಆಮೇಲೆ ಅವರೇ ಫೋನ್ ಮಾಡಿ ಕರೆಸೋರು. ಹಾಗೆ ಒಂದು 2-3 ಸಲ. ಇತ್ತೀಚೆಗೆ ಅಂದರೆ ಒಂದು 6 ತಿಂಗಳಿಂದ ಒಂದು ಫಂಕ್ಷನ್ನಲ್ಲಿ, ಅವ್ರ ಮನೆ ಫಂಕ್ಷನ್ನು, ಅಲ್ಲಿಗೆ ಹೋಗಿದ್ವಿ. ಅದೇ ಲಾಸ್ಟು. ಅದಾದಮೇಲೆ ನನಗೆ ಕೊರಿತಾ ಇತ್ತು, ಮತ್ತೆ ಹೋಗ್ಲಿಲ್ವಲ್ಲ, ಮತ್ತೆ ಭೇಟಿ ಆಗಬೇಕು. ಅಷ್ಟರಲ್ಲಿ ಇಷ್ಟು ಆಯಿತು. ಒಂದೇನಂತಂದರೆ, ಒಂದು ಲೆಜೆಂಡ್ರಿ ಫಿಗರು, ಚಿತ್ರರಂಗಕ್ಕೆ ಸಾಕಷ್ಟು ಕೊಡುಗೆ ಕೊಟ್ಟಂಥ ವ್ಯಕ್ತಿ, ರಾಯಲ್ ಆಗಿ ಲೈಫ್ ಲೀಡ್ ಮಾಡಿದಂಥವ್ರು, ಆಮೇಲೆ ಕನ್ನಡ ಚಿತ್ರರಂಗಕ್ಕೆ ಶ್ರೀಮಂತ ಸಿನಿಮಾಗಳನ್ನ ಕೊಟ್ಟಂಥವ್ರು, ವಿದೇಶದಲ್ಲಿ ಮೊಟ್ಟ ಮೊದಲನೇ ಬಾರಿ ಶೂಟಿಂಗ್ ಮಾಡಿದಂಥವ್ರು, ಆಮೇಲೆ ಸೋಲು ಗೆಲುವುಗಳನ್ನು ಸಮಾನವಾಗಿ ಕಂಡಂಥವ್ರು, ಅವರು ಇವತ್ತು ರಾಯಲ್ ಆಗಿ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಅಂದರೆ ನರಳಾಟ ಇಲ್ಲದೆ ಆರಾಮಾಗಿ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಯಾಕಂದರೆ ಅದು ತುಂಬಿದ ಒಂದು ಲೈಫ್ ಅವರು ಲೀಡ್ ಮಾಡಿದ್ದಾರೆ. ಆಮೇಲೆ ಅವರ ಲೈಫ್ ಆ ಥರ ಸಹಜವಾಗಿ ನೀವು ಹೇಳ್ತಾ ಇದ್ರಿ, ಅವರ ಚಿತ್ರೋದ್ಯಮಕ್ಕೆ ಅವ್ರು ಕೊಟ್ಟಂತ ಕೊಡುಗೆನೇ ಅಪಾರ. ಅವರ ಸಿನಿಮಾ ಶ್ರೀಮಂತಿಕೆ ಆಗಿರ್ಬೋದು, ಅದು ಸಿನಿಮಾ ಮಾಡುವಂತ ಶೈಲಿಗಳೇ ತುಂಬಾ ವಿಭಿನ್ನವಾಗಿರ್ತಕ್ಕಂಥದ್ದು. ಸಾಕಷ್ಟು ಪ್ರತಿಭೆಗಳನ್ನ ಪರಿಚಯ ಮಾಡಿಸಿರ್ತಕ್ಕಂಥವ್ರು ಸರ್. ಆ ಪ್ರತಿಭೆಗಳನ್ನ ಪರಿಚಯ ಮಾಡಿಸುವ ಹಂತದಲ್ಲಿ ಅವರು ಯೋಚನೆ ಮಾಡ್ತಿದ್ದಂತ ರೀತಿಗಳು ಹೆಂಗಿರ್ತಿತ್ತು? ಅವ್ರಿಗೇನಂದ್ರೆ ಅವರ ಕಾಲದಿಂದ ಅವರು ಸಾವಿರಾರು ಜನರನ್ನು ನೋಡಿದಂಥವ್ರು, ನೂರಾರಲ್ಲ ಸಾವಿರಾರು ಜನ ಕಲಾವಿದರನ್ನ, ಆಮೇಲೆ ಸಾವಿರಾರು ಕಷ್ಟಗಳನ್ನ ಅನುಭವಿಸಿದಂಥವ್ರು. ಆಮೇಲೆ ಸಿನಿಮಾಗಳನ್ನ ಒಂದ್ಸಲ ನಿರ್ಮಾಣ ಮಾಡಿ ಆದಮೇಲೆ ಅದರಲ್ಲಿ ಗೆಲುವು ಕಂಡ್ರು, ಆಮೇಲೆ ಸೋಲು ಕಂಡ್ರು. ಆ ಸೋತಾಗಲೂ ಕೂಡ ಅವ್ರು ಕುಗ್ಲಿಲ್ಲ. ಸಾಮಾನ್ಯವಾಗಿ ನಮ್ಮ ನಿರ್ಮಾಪಕರು ಏನು ಮಾಡ್ತಾರೆ, ಸೋತ ತಕ್ಷಣ ಚಿತ್ರರಂಗ ಬಿಟ್ಟು ಹೋಗ್ತಾರೆ. ಅವ್ರು ಆ ಥರ ಮಾಡಿಲ್ಲ. ಮತ್ತೆ ಸಿನಿಮಾ ಮಾಡಿ ಗೆದ್ದು ಮತ್ತೆ ಆ ಥರ. ಇದು ಬೇರೆ ನಿರ್ಮಾಪಕರಿಗೆ ಆದರ್ಶ. ಇದು ಅವರನ್ನು ನೋಡಿ ಕಲಿಬೇಕು. ಸೋತ ತಕ್ಷಣ ಬಿಟ್ಟು ಓಡೋಗೋದಲ್ಲ ಚಿತ್ರರಂಗ, ಮತ್ತೆ ಇಲ್ಲಿ ಗೆಲ್ಲುವಂಥ ದಾರಿ ಹುಡುಕ್ಬೇಕು. ಗೆಲ್ಲೋಕ್ಕೆ ದಾರಿ ಸಾಕಷ್ಟಿವೆ.
ನಮ್ಮ ನಿರ್ಮಾಪಕ ಇದು ಮನೋಹರ್ ಅವರು ಹೇಳ್ತಿದ್ದಂಥ ಮಾತು. ನಾನು ಹೇಳ್ತಾ ಇದ್ದೆ, ಈ ಕನಸನ್ನು ಕಾಣುವಂಥದ್ದು ಮಾತ್ರ ಅಲ್ಲ, ಕನಸನ್ನು ಸಾಕಾರ ಮಾಡ್ಕೊಳ್ಳೋವಂಥದ್ದು ಇದೆಯಲ್ಲ, ಅದು ಭಾಳ ದೊಡ್ಡ ಸಂಗತಿ ಅನ್ನುವಂಥ ಮಾತನ್ನು ನಾನು ಹೇಳ್ತಾ ಇದ್ದೆ. ನೋಡಿ, ಯಾವುದೋ ಒಂದು ಸಿನಿಮಾ ನೋಡೋಕ್ಕೆ ಹೋದಂಥ ವ್ಯಕ್ತಿ ಅದ್ರಲ್ಲಿ ಯಾವುದೋ ಸಿಂಹ ಗರ್ಜನೆ ಮಾಡುತ್ತೆ ಅಂತ ತನ್ನ ಸಿನಿಮಾದಲ್ಲಿ ತಾನು ಸಿಂಹ ಗರ್ಜನೆ ಮಾಡೋದ್ರ ಮುಖಾಂತರ, ನಗೋದ್ರ ಮುಖಾಂತರ ಸಿನಿಮಾ ಸ್ಟಾರ್ಟ್ ಆಗಬೇಕು ಅಂದರೆ ಸಾಮಾನ್ಯ ಸಂಗತಿ ಏನ್ರಿ? ಮುಖ್ಯಮಂತ್ರಿ ಚಂದ್ರು ಭಾಳ ಹತ್ತಿರದಿಂದ ಕಂಡಿರುವಂಥವ್ರು ಮಾತಾಡಿದ್ದಾರೆ, ಬನ್ನಿ ನೋಡೋಣ. ನಮ್ಮ ಜೊತೆ ಮುಖ್ಯಮಂತ್ರಿ ಚಂದ್ರು ಅವರಿದ್ದಾರೆ. ಸರ್, ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ಮತ್ತು ಬಾಲಣ್ಣ ಅವ್ರ ನಂತರ ಆ ಸ್ಥಾನವನ್ನು ಪಡೆದಿದ್ದು ಕೇವಲ ದ್ವಾರಕೀಶ್ ಅವರು ಮಾತ್ರ. ಸೊ ಗುರು ಶಿಷ್ಯರಾಗಿದ್ದರು, ಗುರುಗಳೂ ಆಗಿದ್ರು, ಶಿಷ್ಯನೂ ಆಗಿದ್ರು, ಈ ರೀತಿ ಪರಿಪೂರ್ಣ ಜೀವನವನ್ನು ನಡೆಸಿದ್ರು. ಅವರ ಹಿಂದೆ, ಅದಕ್ಕೂ ಹಿಂದೆ 1970 ಆ ದಶಕ 65ರ ಸುಮಾರಿನಲ್ಲಿ ಹಿಂದೆ ಬೇಕಾದಷ್ಟು ನಟರು ಬಂದಿದ್ರು. ನಮ್ಮ ಜ್ಞಾಪಕ ಶಕ್ತಿ ಇರತಕ್ಕಂಥದ್ದು ರಾಜ್ಕುಮಾರ್ ಎಂಟ್ರಿಯ, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್ ಬಂದಾಗ ನರಸಿಂಹರಾಜು, ಬಾಲಣ್ಣ ಅವರ ಅದ್ಭುತವಾದ ಅಭಿನಯವನ್ನು ಮಾಡ್ತಿದ್ರು ಕಾಮಿಡಿ. ಅಂಥ ಸಮಯದಲ್ಲಿ ಶಿವರಾಮಣ್ಣ ಅಂತ ಒಬ್ಬರು ಆ ಟೈಮ್ನಲ್ಲೇ ಬಂದರು. ಅದ್ರ ಜೊತೆಯಲ್ಲಿ ಬಂದಂಥವ್ರು ಸತ್ಯು, ಇನ್ನೂ ಯಾರ್ಯಾರೋ ಬಂದರು ಅಂತ ಇಟ್ಕೊಳ್ಳಿ, ಅಂದರೆ ಹೆಚ್ಚು ಸುದ್ದಿ ಮಾಡಿದಂಥವ್ರು. ಆಗ ನಾವೆಲ್ಲ ಮಕ್ಕಳು, ನಾವು ಎಂಟ್ರಿನೇ ಆಗಿರಲಿಲ್ಲ. ದ್ವಾರಕೀಶ್ ಅವರ ಆಂಗಿಕ ಅಭಿನಯವೇ ಬೇರೆ ರೀತಿ ಇತ್ತು. ಪೂರ್ತಿ ಎಲ್ಲ ವರ್ಗದ ಜನರಿಗೂ ತಲುಪುವಂಥ ರೀತಿಯಲ್ಲಿರ್ತೀವಿ, ಸರಳವಾಗಿ ಸುಲಭವಾಗಿ ಚೇಷ್ಟೆಗಳನ್ನು ಮಾಡ್ತಕ್ಕಂಥದ್ದು. ಅಂಥ ಒಬ್ಬ ಮನುಷ್ಯ ನಿರಂತರವಾಗಿ ನಾಯಕನಾಗಿ, ಆಮೇಲೆ ಪೋಷಕ ನಟನಾಗಿ, ನಿರ್ಮಾಪಕನಾಗಿ, ನಿರ್ದೇಶಕನಾಗಿ, ಚಿತ್ರಕಥೆ ಬರ್ತಕ್ಕಂಥ ಸಾಮರ್ಥ್ಯ ಮಾಡಿಕೊಂಡು ವ್ಯವಹಾರ, ಡಿಸ್ಟ್ರಿಬ್ಯೂಷನ್ ಎಲ್ಲವನ್ನೂ ಮಾಡಿ 50ಕ್ಕೂ ಮಿಗಿಲಾಗಿ ಸಿನಿಮಾ ತೆಗೆದು ಅಂತ ದೊಡ್ಡ ಸಾಧನೆ. ಇದರೊಳಗಡೆ ಏರು ಎಲ್ಲ ಗ್ರಾಫ್ ಅಂತೀವಲ್ಲ ನಾವು, ಆ ಗ್ರಾಫು ಕೆಟ್ಟದಾಗಿತ್ತು. ಅವ್ರದ್ದು ದೊಡ್ಡ ಶ್ರೀಮಂತರಾದರು, ಸಡನ್ನಾಗಿ ಅಧ್ವಾನ ಆಯಿತು, ತಿರ್ಗಾ ಮಲಕದ್ರು, ಅಂದರೆ ಅದೇ ಫೀಲ್ಡಲ್ಲೇ ಅದರಲ್ಲೇ ಹಠ ಮಾಡಿ ಕೊನೆ ತನಕನೂ ಬದುಕಿ ಜೀವನ ಮಾಡಿ 5 ಮಕ್ಕಳನ್ನು ಕೂಡ ಸಾಕಿ ವಿದೇಶದಲ್ಲೂ ಇದ್ದಾರೆ. ಒಬ್ಬ ಮಗ ನಮ್ಮ ಇದರಲ್ಲಿ ಸಿನಿಮಾ ಇಂಡಸ್ಟ್ರಿ ಇದ್ದಾರೆ. ಒಂದು ರೀತಿಯಲ್ಲಿ ಸಿನಿಮಾದಲ್ಲಿ ಇಂಥದ್ದೆಲ್ಲ ಮಾಡೋಕ್ಕೆ ಸಾಧ್ಯ ಇದೆ ಅಂತ ತೋರಿಸ್ಕೊಟ್ಟು ಒಬ್ಬ ವ್ಯಕ್ತಿ. ಸರ್, ಸೋತಾಗ ಮತ್ತೆ ಗೆದ್ದಾಗ ಹೇಗಿರ್ತಾ ಇದ್ರು? ಇಲ್ಲ, ಅದೊಂದು ಬಹಳ ವಿಶೇಷವಾಗಿತ್ತು. ಸ್ವಲ್ಪ ಮಾನಸಿಕವಾಗಿ ಕುಗ್ಗುತ್ತಿದ್ದರೆ ಹೊರತು ಎದರಿಕೆ ಅಂತ ಇರಲಿಲ್ಲ, ಹಿಂದಕ್ಕೆ ಹೋಗ್ತಾ ಇರಲಿಲ್ಲ. ಇಲ್ಲೇ ನಾನು ಏನಾದರೂ ಮಾಡ್ತೀನಿ, ಇದರಲ್ಲೇ ಏನಾದರೂ ಮಾಡ್ತೀನಿ ಅಂತ ಮತ್ತೆ ಹಠ ಹಿಡಿದು ಸಾಲ ಮಾಡಿಯೋ ಏನೋ ಮಾಡಿ ಆಸ್ತಿ ಮಾರಿಯೋ ಮತ್ತೆ ಸಿನಿಮಾ ತೆಗೆಯೋದು, ಮತ್ತೆ ಸಕ್ಸಸ್ ಆಗೋದು. ಆ ಸಕ್ಸಸ್ ಅಂದಾಗ ಸ್ವಲ್ಪ ಬಿಗುಮಾನ ಇತ್ತೇ ಹೊರತು ಬಹಳ ದುರಹಂಕಾರದ ಮಟ್ಟಕ್ಕೆ ಯಾವತ್ತೂ ಹೋಗಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಹೀರೋಗಳನ್ನೆಲ್ಲ ಈ ಸೆಡ್ ಹೊಡೆದು ನಿಂತ್ಕೊಂಡು, ಈ ಹೀರೋ ಆಗಲಿಲ್ಲ, ನನಗೇನೋ ತೊಂದರೆ ಕೊಟ್ಟಿದ್ದಾರೆ, ಇನ್ನೊಬ್ಬ ಹೀರೋ ಹಾಕೊಂಡು ಮಾಡ್ತೀನಿ, ಹೊಸಬ್ರನ್ನ ಹಾಕೊಂಡು ಮಾಡ್ತೀನಿ, ಆ ಥರದ ಒಂದು ಛಲ ಆಟ ಆಯಿತು. ಸರ್, ನೀವು ಹಾಸ್ಯ ನಟರಾಗಿ ಅವ್ರನ್ನ ಯಾವ ರೀತಿ ಅಡ್ಮೈರ್ ಮಾಡ್ತೀರಾ ಅಂತ? ನಾನು ನೋಡಮ್ಮ, ಚಾರ್ಲಿ ಚಾಪ್ಲಿನ್ನು, ಆಮೇಲೆ ಲಾರಲ್ ಆರ್ಡಿ ಎಲ್ಲ ಇತ್ತಲ್ಲ ಹಿಂದಿನ, ಅವರ ಅನುಯಾಯಿ ಆಯ್ತಾರೆ, ಅವ್ರನ್ನ ನೋಡಿ ಪಳಗೆ ಬಂದವರು. ಬಾಲಣ್ಣ ಅಂದರೆ ನನಗೆ ತುಂಬ ಇಷ್ಟ, ನರಸಿಂಹರಾಜು, ಹಾಗೆ ಶಿವರಾಮಣ್ಣ. ಇವ್ರು ನೋಡಿದಾಗ ಒಂದೊಂದು ರೀತಿಯಲ್ಲಿ ಒಬ್ಬೊಬ್ರದ್ದು ಒಂದೊಂದು ಇರ್ತದೆ. ಸಹಜವಾದ ಅಭಿನಯ ಬೇರೆ ಇರ್ತದೆ, ಆಮೇಲೆ ಓವರ್ ಆ್ಯಕ್ಟಿಂಗ್ ಬೇರೆ ಇರ್ತದಿಲ್ಲ, ಎಲ್ಲವೂ ಒಟ್ಟು ಜನಕ್ಕೆ ತಲುಪ್ತಾ ಇಲ್ಲ ಅನ್ನೋದು. ಅದರ ಇನ್ಸ್ಪಿರೇಷನಲ್ಲಿ ಇವತ್ತು ನಟ ಆಗಿದ್ದೀನಿ. ನೀವು ಒಟ್ಟಿಗೆ ಕೆಲಸ ಮಾಡಿರುವಂಥದ್ದು ಸಿನಿಮಾಗಳಿದೆಯಾ ಅಂತ? ಸುಮಾರು ಪಿಕ್ಚರ್ 4-5 ಮಾಡಿದ್ದೀನಿ. ಅದರಲ್ಲಿ ಮೇಜರಾಗಿ ಕಂಡಿದ್ದು ಜೈ ಕರ್ನಾಟಕ ಅಂತ, ಅಂಬರೀಷ್ ಹೀರೋ, ನಾನು ಮೇಯ್ನ್ ವಿಲ್ಲನ್ನು. ಅದರಲ್ಲಿ ಅವರ ನಮ್ಮನ್ನು ನೋಡ್ಕೊಂಡ ರೀತಿ, ಹೀರೋನ ಹೇಗೆ ನೋಡ್ತಿದ್ರು, ಹೀರೋಗೆ ಹೇಗೆ ಊಟ ತಿಂಡಿ ಕೊಡಿಸ್ತಿದ್ರು, ಹೀರೋನ ಹೇಗೆ ಕರ್ಕೊಂಡ್ಬರ್ತಿದ್ರು, ಅಷ್ಟೇ ಗೌರವವನ್ನು ನಮ್ಮ ಪಕ್ಕದ ನಟರಿಗೂ ಕೊಡ್ತಾ ಇದ್ರು ಅಂತ ನಮ್ಮನ್ನು ಹೀರೋ ಥರದಲ್ಲೇ ಕಾಂಟ್ಯಾಕ್ಟ್ ಮಾಡ್ತಿದ್ರು. ಆ ಒಂದು ನೋವಿತ್ತು ಅವರಿಗೆ, ಅವ್ರು ಅನುಭವಿಸಿದ್ರಲ್ಲ ಚಿಕ್ಕ ವಯಸ್ಸಿನಲ್ಲಿ, ಅದಾಗಬಾರ್ದು ಅಂತ ಪೋಷಕ ನಟರನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು. ಸರ್, ಒಂದು ರೀತಿ ಆಪ್ತ ಮಿತ್ರನಾಗಿದ್ರು, ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಸರ್ ಎಲ್ರಿಗೂ ಮಿತ್ರರಾಗಿದ್ರು ಅವರು. ಅದು 2 ಥರ ಇತ್ತು. ಆಪ್ತ ಮಿತ್ರನಾಗಿರೋನು ಯಾವಾಗ ಶತ್ರು ಆಗ್ಬಿಡ್ತಿದ್ರೋ ಗೊತ್ತಾಗ್ತಾ ಇರಲಿಲ್ಲ. ಅದು ಶತ್ರುತ್ವ ಆಗೋದಕ್ಕೆ ಏನೋ ಕಾರಣ ಇರೋದು. ಅವರು ಆ ಕಾರಣವನ್ನೇ ದೊಡ್ಡದು ಮಾಡಿ ಅದನ್ನೇ ವೈಭವೀಕರಿಸಿ ಮತ್ತೊಂದೇನೋ ಹಠ ಮಾಡ್ತಕ್ಕಂಥ ಚಟ ಆಯಿತು. ಹಂಗಾಗೆ ಏಳು ಬೀಳು ಜಾಸ್ತಿ ಕಂಡಿದ್ದವರು. ಇಲ್ಲ ರಾಜ, ಮತ್ತೆ ಯಾವುದೋ ಒಂದು ಕಾಲದಲ್ಲಿ ತಿರ್ಗಾ ಅಲ್ಲೇ ಹೋಗಿ ಅವರನ್ನೇ ಬನ್ನಿ ನೀವು ಮಾಡೋಣ, ನಾವು ಅವತ್ತೇನೋ ಘಟನೆ ನಡೆದೋಯ್ತು, ನಡಿಬೇಕಾಗಿತ್ತು ಅಂತ ಅವರು ಹಂಗೆ ಸ್ವೀಕಾರ ಮಾಡೋರು, ಇವರು ಹಂಗೆ ಬಹುತೇಕ. ನೋಡಿ, ಹಿಂಗೆ ಯಾವಾಗಲೂ ತುಂಬ ಈ ಸ್ನೇಹ ಅಂದರೆ ಏನಪ್ಪ ಅಂದರೆ ಗಳಸ್ಯ ಕಂಠಸ್ಯ, ಇಂಥ ಸ್ನೇಹಿತರೇ ಇಲ್ವೇನಪ್ಪ ಅನ್ನಂಗೆ. ಅದ್ರ ಮೇಲೆ ಒಂದು ಹಾಡು, ಅದ್ರ ಮೇಲೆ ಒಂದು ಕುಣಿತ ನೋಡಬೇಕು. ಯಾವಾಗ ಕಿತ್ಕತ್ತಿತ್ತೋ ಹೇಳೋಕ್ಕಾಗಲ್ಲ. ಹಂಗೇನೆ ಏನು ಅಂದರೆ ವಿಷ್ಣುವರ್ಧನ್ ಜೊತೆಗೆ ಈ ಜಗಳ ಗುದ್ದಾಟಗಳಿದೆಯಲ್ಲ, ಕುಳ್ಳಂದು ಭಯಂಕರವಾದಂಥ ಜಗಳ ಗುದ್ದಾಟಗಳು, ಮತ್ತು ಅಷ್ಟೇ ಗಳಸ್ಯ ಕಂಠಸ್ಯ ಪ್ರೀತಿ. ಎಷ್ಟರ ಮಟ್ಟಿಗೆ ಈ ಬೇರೆ ಬೇರೆ ನಾಯಕರನ್ನ ಸೃಷ್ಟಿ ಮಾಡಬೇಕು ಅಂತ ಹೊರಟರು, ಅದರ ಬಗ್ಗೆ ಎಷ್ಟರ ಮಟ್ಟಿಗೆ ಇವರು ಕೈ ಸುಟ್ಕೊಂಡ್ರು. ಆಫ್ರಿಕಾದಲ್ಲಿ ಶೀಲ, ಇಂಡಿಯಾದಲ್ಲಿ ಸಾಲ ಅಂತ ಅನ್ನುವಂಥ ಮಾತನ್ನು ಅವರೇ ಹೇಳಿದರು. ಅಷ್ಟು ಸಾಲ ಮಾಡ್ಕೊಂಬಿಟ್ಟೆ ಅಂತ.